ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಊರಿದ್ದು ಸ್ವಲ್ಪ ವ್ಲಾಗ್ಸ್ ಎಲ್ಲ ಇದೆ, ಹಳೆ ವ್ಲಾಗ್ಸ್ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದೇ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ಬಟ್ ಇದು ಊರ್ ಕ್ಲಿಪ್ಪಿಂಗ್ಸ್ ಅಲ್ಲ. ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಪ್ಯಾಕಿಂಗ್ ಅಂಡ್ ಶಾಪಿಂಗ್ ವ್ಲಾಗ್ಸ್ ಅನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 2-3 ವಿಡಿಯೋಸ್ ನಮ್ದು ಊರಿದೆಲ್ಲ ಕ್ಲಿಪ್ಪಿಂಗ್ಸ್ ಅದೆಲ್ಲ ಇರುತ್ತೆ, ಅದನ್ನ ಶೇರ್ ಮಾಡ್ತೀನಿ ಕಮ್ಮಿಂಗ್. ಯಾಕಂದ್ರೆ ಇದು ಫಸ್ಟ್ ಶೂಟ್ ಮಾಡಿರೋದ್ರಿಂದ ಇದನ್ನ ಫಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ನಂಗನ್ಸೋ ಪ್ರಕಾರ ಗ್ಯಾರಂಟಿ ನಿಮ್ಗೆ ಈ ವಿಡಿಯೋಸ್ ಮತ್ತೆ ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ನೆಲ್ಲ ಫಸ್ಟ್ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಂದ್ಗಡೆ ವಿಡಿಯೋದಲ್ಲಿ ಹೆಚ್ಚು ರಾ ಕ್ಲಿಪ್ಪಿಂಗ್ಸ್ ಆಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಫನ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ ಈ ವಿಡಿಯೋದಲ್ಲಿ. ಸೊ ಪ್ಲೀಸ್ ಕೊನೆ ತನಕ ನೋಡಿ, ಇಷ್ಟ ಆಗೇ ಆಗುತ್ತೆ. ಸೊ ನಾನು ಮುಂದ್ಗಡೆ ವಿಡಿಯೋದಲ್ಲಿ ಏನ್ ಹೇಳಿದೀನಿ ಅಂದ್ರೆ, ಈ ಶಾಪಿಂಗ್ ಕ್ಲಿಪ್ಪಿಂಗ್ಸ್ ನೆಲ್ಲ ನೆಕ್ಸ್ಟ್ ಆಡ್ ಮಾಡ್ತೀನಿ ಅಂತ. ಬಟ್ ನಾನು ಸ್ವಲ್ಪ ಈ ತರ ಇಂಟ್ರೊಡಕ್ಷನ್ ಕೊಡೋದ್ರಿಂದ ನಾನು ಫಸ್ಟ್ ಇದನ್ನ ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೀನಿ, ಶಾಪಿಂಗ್ ವಿಡಿಯೋನ. ಆಮೇಲೆ ನಾನು ಬೇರೆ ಮನೆ ವಿಡಿಯೋಸ್ನೆಲ್ಲ ಆಮೇಲೆ ಆಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಷ್ಟೇ. ಶಾಪಿಂಗ್ ಹೋಗಿರೋದೇ ಫಸ್ಟ್ ಆಕ್ಚುಲಿ, ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋ ತಗೊಂಡಿರೋದು. ಸೊ ಗಿರಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಒಂದು ಬಟ್ಟೆ ಮತ್ತೆ ಶೂಸ್ ಎಲ್ಲ ತಗೊಳ್ಳಿತ್ತು. ಫಸ್ಟ್ ಅವ್ನ್ ಶಾಪಿಂಗ್ ಮಾಡಿದ್ವಿ. ನನಗೂ ಒಂದ್ ಸ್ವಲ್ಪ ಒಂದ್ ಸ್ಯಾರಿ ಬೇಕಿತ್ತು, ಸ್ವಲ್ಪ ಅಲ್ಲ, ಒಂದ್ ಸ್ಯಾರಿ ಬೇಕಿತ್ತು ಪರ್ಟಿಕ್ಯುಲರ್ ಒಂದ್ ಫಂಕ್ಷನ್ಗೆ. ಮತ್ತೆ ನನ್ನ ಹತ್ರ ತುಂಬಾ ಸ್ಯಾರಿ ಆಲ್ರೆಡಿ ಇರೋದ್ರಿಂದ ನಾನು ಅದನ್ನೇ ಸ್ಟಿಚ್ ಮಾಡಿಸಿದ್ದೆ ಬ್ಲೌಸ್ನೆಲ್ಲ. ನಂಗೂ ಕೂಡ ಒಂದ್ ಸ್ಯಾರಿ ಬೇಕಿತ್ತು, ಮತ್ತೆ ಗಿಫ್ಟಿಗೆ ಒಂದಿಬ್ರಿಗೆ ರಿಲೇಟಿವ್ಸ್, ಆಂಟಿಗೆ ಮತ್ತೊಬ್ರಿಗೆ ಸ್ಯಾರಿ ಕೊಡೋದ್ರಿಂದ, ಅದಕ್ಕೂ ಸ್ಯಾರಿ ಫಂಕ್ಷನ್ ಇರೋದ್ರಿಂದ ನಾವಿಲ್ಲಿ ಅರ್ಕೆರೆ ಗೇಟ್ ಅಲ್ಲಿ ಇರೋ ಸೌತ್ ಇಂಡಿಯನ್ ಸರ್ಕಲ್ ಸಮಥಿಂಗ್ ಏನೋ ಇದೆ, ಅದಕ್ ಬಂದಿದ್ವಿ ಶಾಪಿಂಗ್ ಮಾಲ್ಗೆ. ಇಲ್ಲಿ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಬೆಸ್ಟ್ ಪ್ರೈಸ್ಗೆ, ತುಂಬಾ ವೆರೈಟೀಸ್, ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ ಇಲ್ಲಿ. ಇಲ್ಲಿ ಕೂಡ ಶಾಪಿಂಗ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಇಲ್ಲಿ. ತುಂಬಾ ಮಿನಿಮಮ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದು ಆಡ್ ಮಾಡಿದ್ದೀನಿ. ಇಲ್ಲಿ ಕೂಡ ನಾನು ಒಂದು 3 ಸ್ಯಾರೀಸ್ ಪರ್ಚೇಸ್ ಮಾಡಿದೆ. ನನ್ಗೊಂದ್ ಸ್ಯಾರಿ ಮತ್ತೆ 2 ಸ್ಯಾರೀಸ್ ಗಿಫ್ಟ್ ಕೊಡ್ಲಿಕ್ಕೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಕೂಡ ಜಾಸ್ತಿ ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿಲ್ಲ, ನೋಡ್ಬೋದು ನೀವು. ಇಷ್ಟೇ ನಾವು ಇಲ್ಲಿ ಶಾಪಿಂಗ್ ಮಾಡಿರೋದು. ಡ್ರೆಸ್ ಸರ್ಕಲ್, ಸಾರಿ, ಸೌತ್ ಇಂಡಿಯನ್ ಸರ್ಕಲ್ ಅಲ್ಲ, ಡ್ರೆಸ್ ಸರ್ಕಲ್ ಅಂತ ಇದ್ರೆ ಹೆಸರು. ಅರ್ಕೆರೆ ಗೇಟ್ ಅಲ್ಲಿ ಇದೆ, ಬನ್ನರ್ಘಟ್ಟ ರೋಡ್ ಅಲ್ಲಿ. ಇರೋರು ಗೊತ್ತಿರುತ್ತೆ, ಇದು ತುಂಬಾ ಫೇಮಸ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸ್ಯಾರೀಸ್ ಕಲೆಕ್ಷನ್ ಎಲ್ಲ. ಒಂದು ರೀಸನೇಬಲ್ ಪ್ರೈಸ್ಗೆ ಇರುತ್ತೆ. ಯಾಕಂದ್ರೆ ನಾವು ಈಗ ಲೋಕಲ್ ಶಾಪಿಗೆಲ್ಲ ಹೋದ್ರೆ ಬಾರ್ಗಿಂಗ್ ಎಲ್ಲ ಮಾಡ್ಬೇಕು. ಅವ್ರೇನೋ ಒಂದ್ ರೇಟ್ ಹೇಳೋದು, ನಾವೇನೋ ಕೇಳೋದು, ಆ ತರ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಫಿಕ್ಸ್ ಅಲ್ಲಿ ಏನ್ ರೀಸನೇಬಲ್ ಇದೆ ಅದಕ್ಕೆ ಅಷ್ಟೇ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೆ ನಾವ್ ಇಲ್ಲಿ ಜಾಸ್ತಿ, ನಂಗೇನೋ ಸ್ಯಾರಿ ಪರ್ಚೇಸಿಂಗ್ ಇದ್ರೆ ಜಾಸ್ತಿ ನಾನು ಇಲ್ಲೇ ಬರ್ತೀನಿ ಒಂದೊಂದ್ ಸ್ಯಾರಿಗೆಲ್ಲ. ಮದ್ವೆ ಸ್ಯಾರೀಸ್ ಎಲ್ಲ ನಾ ಚಿಕ್ಕಪೇಟೆ ಶಾಪಿಂಗ್ ಮಾಡಿರೋದು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಂಜಾಯ್ ಮಾಡಿ ವಿಡಿಯೋನ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ನಾವು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ನೈಟ್ ಆಲ್ಮೋಸ್ಟ್ 9:30 ಆಗಿದೆ ಇವಾಗ. ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು, ಎಲ್ಲ ತಂದಿಲ್ಲೇ ಹಾಕ್ಕೊಂಡಿದ್ದೀನಿ ಬೆಡ್ ಮೇಲೆ. ಇನ್ನೂ ಇಷ್ಟ ಇಲ್ಲ, ಇನ್ನೂ ಪ್ಯಾಕಿಂಗ್ ಇದೆಲ್ಲ ನಾವು ಹೊರಗಡೆಯಿಂದ ಸ್ವಲ್ಪ ಶಾಪ್ ಮಾಡಿರೋದು, ಮತ್ತು ಸ್ವಲ್ಪ ಹೊರಗಡೆಯಿಂದ ಶಾಪಿಂಗ್ ಮಾಡಿರೋದು, ತಂದಿರೋದೆಲ್ಲ ಇದೆ. ಮತ್ತು ಬ್ಲೌಸ್ ಸ್ವಲ್ಪ ಸ್ಟಿಚಿಂಗಿಗೆಲ್ಲ ಕೊಟ್ಟಿದ್ದೆ, ಅದಕ್ಕೆ ಅದ್ರದ್ದು ಎಲ್ಲ ಸ್ವಲ್ಪ ಇಲ್ಲೇ ಇದೆ. ಇವಾಗೆಲ್ಲ ತೊಗೊಂಬಂದೆ. ಲೇಟ್ ಆಯಿತು, ಯಾಕಂದರೆ ನಮ್ಮದು ಹೋಗೋ ಪ್ಲ್ಯಾನಿಂಗ್ ಶೋರ್ ಇರಲಿಲ್ಲ. ಸ್ವಲ್ಪ ಕನ್ಫ್ಯೂಷನಲ್ಲಿತ್ತು, ಹೋಗೋದಾ ಬೇಡವಾ ಅಂತ, ಆ ಥರ ಇತ್ತು. ಯಾವಾಗಲೂ ನಮ್ದು ಹಾಗೆ ಊರಿಗೆ ಹೋಗುವಾಗ ಸಡನ್ನಾಗಿ ಸ್ವಲ್ಪ ಪ್ಲ್ಯಾನಿಂಗ್ ಆಗೋದು. ತುಂಬ ಫಂಕ್ಷನ್ಸ್ ಇದೆ, ಒಂದೆರಡು ಮ್ಯಾರೇಜ್ ಇದೆ, ರಿಸೆಪ್ಷನು ಮತ್ತು ಗೃಹ ಪ್ರವೇಶ ಇದೆಲ್ಲ ಇದೆ. ನಾವು 3 ಡೇಸಿಗೆ ಹೋಗ್ತಾ ಇದ್ದೀವಿ. ನಾನು ಗಿರಿ ಮಾತ್ರ ಹೋಗ್ತಾ ಇದ್ದೀವಿ, ಮತ್ತು ಯಾರು ತಮ್ಮ ತಂಗಿಯೆಲ್ಲ ಮನೇಲೇ ಇರ್ತಾರೆ, ಅವರಿಗೆಲ್ಲ ಇಲ್ಲಿ ಕಾಲೇಜು ಡ್ಯೂಟಿ ಎಲ್ಲ ಇದೆ. ಸೊ ನಾನು ಗಿರಿ ಇಬ್ಬರೇ ಹೋಗ್ತಾ ಇದ್ದೀವಿ. ನಾಳೆ ಸಂಜೆ ಇರೋದು ನಮ್ಮ ಬಸ್ಸು. ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು. ಇದರಲ್ಲಿ ಏನೆಲ್ಲ ಇದೆ ಅಂತ ಸ್ವಲ್ಪ ತೋರಿಸೋಣ ಅಂತ, ಪ್ಯಾಕಿಂಗ್ ಮಾಡಲಿಕ್ಕಿಂತ ಮುಂಚೆ ತೋರಿಸೋಣ ಅಂತ. ಫಂಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಯಾರಿ ಜಾಸ್ತಿ ತೊಗೊಂಡಿದ್ದೀನಿ. ಸ್ಯಾರೀಸೇ ಇದೆ ಇಲ್ಲಿ. ಇಲ್ಲೊಂದು 4 ಸ್ಯಾರೀಸ್ ಇದೆ ಇವಾಗ ಆಲ್ರೆಡಿ ಸ್ಟಿಚಿಂಗಿಗೆ ಕೊಟ್ಟಿರೋದು, ಬಂತಿದ್ದು ಇವಾಗ ತಗೊಂಬಂದೆ. ಒಂದು ಸ್ಯಾರಿ ಇದೆ, ಯಾವುದೆಲ್ಲ ಉಟ್ಕೊತೀನಿ, ಯಾವ್ದು ಬಿಡ್ತೀರೋ ಗೊತ್ತಿಲ್ಲ, ಬಟ್ ಸ್ಟಿಚ್ ಅಂತೂ ಮಾಡಿಸಿದ್ದೀನಿ. 2, 3, ಆಮೇಲೆ ಇದೊಂದು 4. ಇನ್ನೂ ಒಂದು ಸ್ಯಾರಿ ಇದೆ, ಅದು ಇನ್ನೊಂದು ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ಟಿಚಿಂಗಿಗೆ. ಅದೊಂದು ಸ್ಯಾರಿ ಸ್ಟಿಚಿಂಗಿಂಗ್ ಬ್ಯಾಲೆನ್ಸ್ ಇದೆ. ನನ್ನ ಹತ್ರ ಸ್ವಲ್ಪ ಫುಟೇಜಸ್ ಎಲ್ಲ ಇದೆ, ಕ್ಲಿಪ್ಪಿಂಗ್ಸ್. ನಿನ್ನೆ ಶಾಪಿಂಗ್ ಹೋಗಿರೋದು ಮತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದೆ, ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ. ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದಾದಮೇಲೆ, ನೋಡ್ಬೋದು. ಅದನ್ನು ಕೂಡ ಊರಿಗೆ ಹೋಗ್ಲಿಕ್ಕೆ ಮಾಡಿರೋ ಶಾಪಿಂಗ್, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಕಂಟಿನ್ಯೂ. ಮತ್ತು ಇಲ್ಲಿ 2 ಸ್ಯಾರೀಸ್ ಇದೆ. ಇದೆರಡು ಸ್ಯಾರೀಸ್ ನನಗೆ ಊರಲ್ಲಿ ಒಬ್ಬರಿಗೆ ಕೊಡಲಿಕ್ಕಿದೆ ಗಿಫ್ಟ್, ನಮ್ಮ ಆಂಟಿಗೆ ಮತ್ತು ಅವ್ರಿಗೆ ಕೊಡಲಿಕ್ಕಿದೆ, ಒಬ್ಬರು ರಿಲೇಟಿವ್ಸಿಗೆ. ಇದು ನಮ್ಮ ಆಂಟಿಗೆ, ಇದು ಮತ್ತು ನಮ್ಮ ರಿಲೇಟಿವ್ಸಿಗೆ, ಅವರಿಗೋಸ್ಕರ ತೊಗೊಂಡಿರೋದು ಗಿಫ್ಟಿಗೆ. ಗಿಫ್ಟ್ ಅಂದರೆ ಗಿಫ್ಟ್ ಅಲ್ಲ, ನಿಮಗೆ ಕೊಡಲಿಕ್ಕೆ ಆ ಥರ.
ಅದಾದಮೇಲೆ ಇದರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದಾನೆ. ಅವನ ಬಟ್ಟೆಗಳೆಲ್ಲ ಇದೆ, ಅವನದು ಶರ್ಟ್ಸು ಮದುವೆಗೆ, ಆಮೇಲೆ ಪ್ಯಾಂಟು, ಆಮೇಲೆ ಇದೆರಡು ಹಳೆ ಶರ್ಟೆ ಇದನ್ನು ಹಾಕಿದ್ದೀನಿ ಯಾಕಂದ್ರೆ ಇದೆರಡು ತಗೊಂಡಾಗುತ್ತೆ, ಇದೆರಡು ಹಾಕೋಲ್ಲ, ಇದಿಷ್ಟು ಹೊಸದು. ಆಮೇಲೆ ಇನ್ನೆರಡು ಸ್ಯಾರಿ ಇಟ್ಟಿದ್ದೀನಿ, ಮತ್ತೊಂದೆರಡು ಇತ್ತಂತ ಹಳೆ ಸ್ಯಾರಿನೇ, ಹೊಸದಲ್ಲ, ಡ್ರೈ ವಾಶ್ ಕೊಟ್ಟು ತಂದಿರೋದು ಇಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಎರಡರಲ್ಲಿ ಯಾವುದಾದ್ರು ನನಗೆ ಇವಾಗ ಬ್ಲೌಸ್ ತಂದಲ್ಲ, ನಂಗೆ ಅಷ್ಟು ಹಾಕಿ ನೋಡಿದೆ, ಟ್ರಯಲ್ ಮಾಡಿದೆ, ಬ್ಲೌಸ್ ಎಲ್ಲ ಸ್ಟಿಂಗ್ ಕರೆಕ್ಟಾಗಿದೆ. ಬಟ್ ಅದು ಸೀರೆ ಉಟ್ಕೊಳ್ಳುವಾಗ ಈ ನೆರಿಗೆಗಳೆಲ್ಲ ಕುತ್ಕೊಳ್ಳಲ್ಲ ಕೆಲವು ಸ್ಯಾರಿ. ಇದ್ರಲ್ಲಿ ನನಗೆ 2 ಸ್ಯಾರಿ ಡೌಟ್ ಇದೆ, ನೆರಿಗೆ ಕುತ್ಕೊಳ್ಳಲ್ಲ ಆ ಥರ. ಅದಕ್ಕೆಲ್ಲಾದರೂ ಇನ್ ಕಂಡೀಷನ್ನಲ್ಲಿ ಆ ಥರ ಇದ್ದರೆ ಅಂತ 2 ಎಕ್ಸ್ಟ್ರಾ ಸ್ಯಾರೀಸ್ ಇರಲಿ, ಯಾವುದಕ್ಕೂ ಎಕ್ಸ್ಟ್ರಾ ಸ್ಯಾರೀಸ್ ಇದ್ದರೆ ನಮ್ಮ ಸೇಫರ್ ಸೈಡ್ ಅಲ್ವಾ. ಇದರಲ್ಲಿ ನಂಗೆ ಪರ್ಫೆಕ್ಟ್ ಆಗಿದೆ, ಯಾಕಂದರೆ ಮದುವೆ ಟೈಮಲ್ಲಿ ಹೊಲಿಸಿರೋ ಸ್ಯಾರಿ ಇದೆ ಎರಡು. ನನಗೆ ಇದು ಕರೆಕ್ಟ್ ಆಗಿದೆ, ಟ್ರಯಲ್ ನಾನು ಉಟ್ಕೊಂಡಿದ್ದೀನಿ, ಒಂದೊಂದು ಸಲ ಉಟ್ಕೊಂಡಿದ್ದೀನಿ 2 ಸ್ಯಾರಿನೂ. ನಂಗೆ ಇಷ್ಟೇ 2 ಸ್ಯಾರಿ, ಅದಕ್ಕೆ ಇವೆರಡನ್ನ ಇಟ್ಕೊಂಡಿರ್ತೀನಿ ಪ್ಯಾಕಿಂಗಲ್ಲಿ ಬೇಕಾಗುತ್ತೆ ಅಂತ. ಅದು ಬಿಟ್ಟರೆ ಇಲ್ಲಿ ಸ್ನ್ಯಾಕ್ಸ್ ಈ ಥರ ತಿಂದರೆ ಚೀಲ್ ಫೋಕಸ್ ಮಾಡಿ ಇಲ್ಲಿ ಸ್ನ್ಯಾಕ್ಸು ಈ ಥರ ಬಿಸ್ಕೆಟು, ಚಾಕ್ಲೇಟ್ಸು, ಸ್ವಲ್ಪ ಮನೆ ಐಟಮ್ಸ್, ಪೇಸ್ಟು, ಸೋಪ್ಸ್ ಎಲ್ಲ ಇದೆ, ಗಿರಿ ಮನೆಗೆಲ್ಲ ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ನನ್ನ ತಂಗಿಗೆ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ಈ ಕಡೆ. ನನ್ನ ತಂಗಿದಾಳಲ್ಲ ಅವರೆಲ್ಲ, ಅವಳಿಗೂ ಒಂದು ಸ್ವಲ್ಪ ಬಿಸ್ಕೆಟು ಕಟ್ಟ, ಅವಳು ಏನು ಹೇಳಿದಾಳೆ ಅದನ್ನೇ ಒಂದು ಸೆಲೆಕ್ಟೆಡ್ ಸ್ವಲ್ಪ ಅದಿಷ್ಟು ತೊಗೊಂಡಿದ್ದೀನಿ. ಇಷ್ಟು ಬಿಟ್ಟು ಇನ್ನು ನಮ್ಮದು ಡೈಲಿ ವೇರ್ ಕ್ಲೋತ್ಸ್ ತೊಗೋಬೇಕು, ಫುಟ್ವೇರ್ ತೊಗೋಬೇಕು. ಪ್ಯಾಕಿಂಗಿಗೆ ಫುಟ್ವೇರ್ಸ್ದೇ ಬೇರೆ ಪ್ಯಾಕಿಂಗ್ ಮಾಡ್ತೀವಿ, ಅದನ್ನು ಒಂದು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಾವು ಮನೆ ಒಳಗಡೆ ತೊಗೊಂಡು ಹೋಗಲ್ಲ ಊರಲ್ಲಿ, ಅದನ್ನ ಹೊರಗಡೆನೇ ಇರೋದಾಗಿದ್ದರಿಂದ ನಾವು ಬ್ಯಾಗ್ ಜೊತೆ ಇಡೋಲ್ಲ. ಫುಟ್ವೇರ್ಸನ್ನು ಸಪ್ರೇಟಾಗಿ ಒಂದು ಕವರಲ್ಲಿ ಇಟ್ಕೊತೀವಿ, ಅದನ್ನು ಹಂಗೆ ಹೊರಗಡೆ ಇಟ್ಬಿಡೋದು ಮನೆ ಹೋಗುವಾಗ. ಬಿಟ್ಟರೆ ಇನ್ನು ಡೈಲಿ ವೇರ್ಸು, ನನ್ನ ಮೇಕಪ್ಪು, ಜ್ಯುವೆಲರೀಸು ಇದೆಲ್ಲ ಪ್ಯಾಕಿಂಗ್ ಇದೆ. ಎಲ್ಲ ಪ್ಯಾಕಿಂಗ್ ಮಾಡೋರು ನಾನು ಆದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಟ್ರೈ ಮಾಡ್ತೀನಿ. ಈಗಂತೂ ಆಲ್ರೆಡಿ 10 ಗಂಟೆ ಆಗಿದೆ, ನಂದು ಇನ್ನೂ ಸ್ನಾನ ಆಗಬೇಕು, ಅಡುಗೆ ಎಲ್ಲ ಆಗಿದೆ. ಇವತ್ತು ಇಡೀ ಬ್ಯುಸಿ ಇದೆ. ಇವತ್ತು ನಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಎಲ್ಲ ಇತ್ತು ಮಾರ್ನಿಂಗೆಲ್ಲ, ಅದಕ್ಕೆಲ್ಲ ಹೋಗಿದ್ದೆ. ನಾಳೆ ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿದೆ. ಆಮೇಲೆ ನಾಳೆನೂ ನಾನು ಫುಲ್ ಬ್ಯುಸಿ ಇದ್ದೀನಿ. ನಂಗೆ ಗೊತ್ತಿಲ್ಲ ಇವಾಗ ನೈಟ್ ಕೂತ್ಕೊಂಡು ಆಲ್ಮೋಸ್ಟ್ ತಂಗಿದ್ದಾಳೆ. ಸ್ವಲ್ಪ ಹೆಲ್ತ್ ತೊಗೊಂಡು ಸ್ವಲ್ಪ ಪ್ಯಾಕಿಂಗ್ ಆದಷ್ಟು ಇವಾಗ ಸ್ಲೀಪ್ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾಳೆ ನೋಡೋಣ. ಇದಿಷ್ಟಂತೂ ಇವಾಗ ಕ್ಲಿಯರ್ ಮಾಡಬೇಕು, ಯಾಕಂದರೆ ರಾತ್ರಿ ಮಲ್ಕೋಬೇಕಿದ್ರ ಮೇಲೆ ಜಾಗ ಸ್ವಲ್ಪ ಸ್ಪೇಸ್ ಮಾಡಬೇಕಿಲ್ಲಿ. ನೋಡ್ತೀನಿ, ಇದಿಷ್ಟು ಕ್ಲಿಯರ್ ಮಾಡ್ತೀನಿ ಇವಾಗ. ಇದಿಷ್ಟು ಅಪ್ಡೇಟ್ ನಿಮ್ಮ ಜೊತೆ. ನನಗೆ ಅನ್ಸೋ ಪ್ರಕಾರ ಈ ವಿಡಿಯೋ ಸ್ವಲ್ಪ ಲೇಟಾಗಿ ನಿಮ್ಗೆ ಬರುತ್ತೆ. ಫಂಕ್ಷನ್ಸ್ ಎಲ್ಲ ಮುಗಿದು ಊರಿಗೆ ಹೋಗಿ ನಾನು ಬಂದು ನಾವು ಒಂದಿನ ರೆಸ್ಟಾದ್ರು ತಗೊಂಡು ಆಮೇಲೆ ಎಡಿಟಿಂಗ್ ಮಾಡಿ ಹಾಕೋಷ್ಟೊಳಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಲೇಟ್ ಆಗುತ್ತೆ, ನಂಗೆ ಗೊತ್ತು, ಪಕ್ಕ ಲೇಟ್ ಆಗುತ್ತೆ. ನಾನು ಒಂದು 3-4 ಡೇಸ್ 5 ಡೇಸ್ ಹತ್ರ ಆ್ಯಕ್ಟಿವ್ ಇರಲ್ಲ ಯೂಟ್ಯೂಬಲ್ಲಿ. ಅಷ್ಟೊತ್ತಲ್ಲೇ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಲೇಟಾಗಿ ಬಂದಿರುತ್ತೆ. ಯಾಕಂದರೆ ನಾವು ಊರಿಗೆ ಹೋದಾಗ ನಾನು ಲ್ಯಾಪ್ಟಾಪ್ ತೊಗೊಂಡು ಹೋಗಲ್ಲ, ಇಲ್ಲಿ ತಮ್ಮ ತಂಗಿ ಎಲ್ಲ ಇರ್ತಾರೆ. ಇಲ್ಲಿ ಲ್ಯಾಪ್ಟಾಪ್ ತೊಗೊಂಡು ಹೋದ್ರೂ ಅಲ್ಲಿ ನೆಟ್ವರ್ಕ್ ಇಲ್ಲ, ಗಿರಿ ಮನೆ ಹತ್ರ ಎಲ್ಲ ಸ್ವಲ್ಪ ನಮ್ಮ ಮನೆ ಹತ್ರ ಇದೆ. ಮತ್ತು ನನಗೆ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಿಜ ಟೈಮ್ ಇಲ್ಲ. ನಾವು ಹೋಗ್ತಾ ಇರೋ 3 ಡೇಸಿಗೆ, ನಾನು 3 ಡೇಸ್ ಕೂಡ ಫುಲ್ ಫಂಕ್ಷನ್ ಇದೆ. ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋದಾಗಲ್ಲ. ನನ್ನ ಫ್ಯಾಮಿಲಿ ಊರಲ್ಲಿರುವಾಗ ಫ್ಯಾಮಿಲಿ ಟೈಮ್, ನಾವು ಊರಿಗೆ ಹೋದಾಗ ಯೂಟ್ಯೂಬ್ ಈಗ ಹೋಗೋದು ಅಪರೂಪಕ್ಕಲ್ವಾ, ಆವಾಗ ನಾನು ಈ ಯೂಟ್ಯೂಬ್ ಅದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಆ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚೆನ್ನಾಗಿರೋ ಕಂಟೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಗೈಸ್, ನೋಡಿ ಇದಿಷ್ಟೀಗ ಟ್ರಾಲಿ ಕ್ಲೀನ್ ಮಾಡಿದ್ದೀನಿ, ತೆಗೆದಿದ್ದೀನಿ. ಅದರಲ್ಲಿ ಸ್ಯಾರಿ ಇತ್ತು ಇಷ್ಟು. ಇನ್ನೊಂದು ಟ್ರಾಲಿ ಇದೆ, ಸಾಕು. ಒಂದು ಟ್ರಾಲಿ ಸಾಕತ್ತ. ಇನ್ನೊಂದು ಬ್ಯಾಗ್ ಬೇಕು ನಮಗೆ. ಗಿರಿದತ್ತು ಯಾವ್ದಾದ್ರು ಬ್ಯಾಗ್ ಅಭಿ ದೊಡ್ಡ ಬ್ಯಾಗ್ ಇತ್ತಲ್ಲ, ಹೌದು ಅದೇ ಬೇಕಾಗ್ತ ಅನ್ಸತ್ತೆ. ತಗೊಂಬ ನೋಡು ಇದು. ಸೊ ನಾನು ಸ್ವಲ್ಪ ರಾಗಿ ಜ್ಯೂಸ್ ಕುಡಿತಾ ಇದ್ದೀನಿ, ಯಾಕಂದರೆ ಹೀಟ್ ಅಲ್ವಾ, ಅದಕ್ಕೆ. ಓಕೆ ಗೈಸ್, ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ, ಸ್ವಲ್ಪ ಅಟ್ಲೀಸ್ಟ್ ಇದನ್ನಾದರೂ ಪ್ಯಾಕ್ ಮಾಡಿ ಇಡೋಣ ಅಂತ. ಆಮೇಲೆ ನಾಳೆ ಡೈಲಿ ವೇರ್ ಎಲ್ಲ ನೋಡ್ತೀನಿ, ಆದರೆ ಇವಾಗಲೇ ಮಾಡ್ತೀನಿ ಪ್ಯಾಕಿಂಗ್. ಸೊ ಇವೆರಡು ನನ್ನ ಶೇಪ್ ವೇರ್. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು, ನನ್ನ ಕಸಿನ್ ಮದುವೆಗೆ ಹೋದಾಗ ಇದೇ ತೊಗೊಂಡೋಗಿರಲಿಲ್ಲ. ಸೀರೆ ಎಲ್ಲ ತೊಗೊಂಡಿದ್ದೆ, ಸ್ಕರ್ಟ್ ತೊಗೊಂಡಿರಲಿಲ್ಲ. ಆವಾಗ ಹೊಸ ತೊಗೊಂಡೆಲ್ಲ ಹೋಗಿ ಪರ್ಚೇಸ್ ಮಾಡಬೇಕಾಯ್ತು. ಸೊ ಇವಾಗ 2 ತೊಗೊಂಡಿದ್ದು, ನಾನು 2 ಕಲರ್ ಇದೆ ಇದರಲ್ಲಿ, 2 ತೊಗೊಂಡಿದ್ದೀನಿ. ಇದಂತೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್. ನೋಡೋಣ, ರೆಡ್ ಒಂದಿರಲಿ.
ಈ ಸಲ ಫಸ್ಟ್ ಟೈಮ್ ನಾನು ಇಷ್ಟು ಸ್ಯಾರಿನ ಶಾಪ್ ಮಾಡಿ ಹೋಗ್ತಾ ಇರೋದು, ಏನಂದರೆ ಪ್ಯಾಕ್ ಮಾಡ್ಕೊತಾ ಇರೋದು. ಅನ್ಸುತ್ತೆ 2 ಬ್ಯಾಗು ಸಾಕಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಗಿರಿದು ನಮ್ಮದು ಸೇರಿ ನಾವು ಒಂದೇ ಬ್ಯಾಗಿಗೆ ಹಾಕ್ತೀನಿ. ಟ್ರಾಲಿ ಸ್ವಲ್ಪ ಹಿಂದಿಟ್ಟು, ಅಲ್ಲೇ ಸ್ವಲ್ಪ ಆಚೆ ಇಟ್ಟು. ಆ ಸರಿ ಬೇಡ ಅಲ್ಲ ದೊಡ್ಡ ಗಿರಿಕೆ ಅಂತ ಸ್ಟಾಪ್ ಮಾಡಿ. ಇನ್ನೊಂದಿಷ್ಟೊಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೀನಿ, ಯಾಕಂದ್ರೆ ಬೋರ್ ಆಗ್ಬಾರ್ದು ಅಂತ. ಸ್ವಲ್ಪ ಗಿರಿ ಹೇಳ್ತಾ ಇದ್ದ ಅದ್ ತಗೋ ಇದ್ ತಗೋ ಅಂತ. ಅದನ್ನೆಲ್ಲ ನಾನು ಫಿಲ್ಟರ್ ಮಾಡಿ ಯಾವ್ದ್ ಬೇಕು ಯಾವ್ದ್ ಬೇಡ ಅಂತ ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಿ ತಗೊಂತಾ ಇದ್ದೆ, ಪ್ಯಾಕಿಂಗ್ ಮಾಡ್ತಾ ಇದ್ದೆ. ನೋಡ್ಬೋದು ನೀವು. ಗಿರಿದು ನಾನೇ ಪ್ಯಾಕಿಂಗ್ ಮಾಡ್ಬೇಕು, ನಂದು ನಾನೇ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ತಂಗಿ ಹೆಲ್ಪ್ ಮಾಡ್ಕೊಡ್ತಾ ಇದ್ಲು. ಓಕೆ ಗೈಸ್, ಇದು ಸ್ನ್ಯಾಕ್ಸ್ ಮತ್ತು ಸ್ವಲ್ಪ ಐಟಮ್ ಅಲ್ಲಿ ಇದೆಯಲ್ಲ ಮನೆಗೆ ತೊಗೊಂಡಿರೋದು, ಗಿರಿ ಮನೆಗೆ ತೊಗೊಂಡಿರೋದು. ಅದನ್ನ ನಾನು ಹಿಂಗೆ ಇಡೋಣ ಅಂತ ಗಿರಿ ಹತ್ರನೂ ಕೇಳಿದೆ, ಗಿರಿನೂ ಹಂಗೆ ಅಂತ ಹಿಂಗೆ ಇಟ್ಬಿಡು, ಯಾಕಂದ್ರೆ ಹೋದ ಕೂಡಲೇ ತೆಗಿಬೇಕಲ್ವ ಇದನ್ನ, ಮತ್ತೆ ಬ್ಯಾಗಲ್ಲಿದ್ದ ನಮ್ಮ ಐಟಮ್ ಜೊತೆ ಮಿಸ್ ಆಗೋದು ಬೇಡ ಅಂತ ನಾನು ಹಿಂಗೆ ಇಡ್ತಾ ಇದ್ದೀನಿ. ಇದನ್ನ ಹಿಂಗೆ ಪ್ಯಾಕ್ ಮಾಡೋಣ ಸಾಕು. ಬಸ್ಸಲ್ಲಿ ಕೂಡ ನಮ್ಮ ಹತ್ರನೇ ಮುಂದೆ ಇಟ್ಕೋಬೋದು, ಈಸಿ ಆಗುತ್ತೆ. ಅಷ್ಟು ಹಾಕಿದ್ದೆ. ಸುಮ್ಮನೆ ತಗೊಂಡಿರೋ ಸ್ನ್ಯಾಕ್ಸ್ ಇದೆ. ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ, ಇದನ್ನ ಆದರೆ ಈ ಜಾಗದಲ್ಲಿ ಹಾಕ್ತಿರ್ತೀನಿ ಸದ್ಯಕ್ಕೆ, ಆಮೇಲೆ ನೋಡೋಣ. ನಾನು ಸ್ವಲ್ಪ ಜ್ಯುವೆಲರೀಸ್ ಅದೆಲ್ಲ ತೆಗಿತೀನಿ ಈಗ ಸ್ವಲ್ಪ ಹೊತ್ತು. ಓಕೆ ಗೈಸ್, ಇವಾಗ ಡೈಲಿ ವೇರ್ಸ್ ಎಲ್ಲ ಇಟ್ಕೊಂಡೆ. ಇಲ್ಲಿಷ್ಟು ನಂದು ಡೈಲಿ ವೇರ್ಸ್ ಇದೆ. ಇದರಲ್ಲಿ ಸ್ವಲ್ಪ ಪ್ಯಾಂಟ್ಸು ಟಾಪ್ಸ್ ಎಲ್ಲ ಇದೆ ಡೈಲಿ ವೇರ್. ಇಲ್ಲಿಷ್ಟು ಗಿರಿದಿದೆ. ಗಿರಿದು ಇನ್ನೂ ಇಟ್ಕೋಬೇಕು, ಸ್ವಲ್ಪ ಇನ್ನೊಂದು 2 ಇಟ್ಕೋಬೇಕು. 2-3 ದಿನಕ್ಕೆ ಹೋಗ್ತಾಯಿದ್ದೀವಿ, ಬಟ್ ಅದು ಸಮ್ಮರಲ್ಲ, 1-2 ಜೊತೆ ಎಕ್ಸ್ಟ್ರಾ ಇರಲಿ ಅಂತ, ಯಾಕಂದ್ರೆ ಸ್ವೆಟ್ ಆಗ್ತಾ ಇರ್ತೀವಿ. ಊರಲ್ಲಿ ತುಂಬ ಸೆಕೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ 1-2 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇಲ್ಲೆಲ್ಲ ಜ್ಯುವೆಲರಿ ಬಾಕ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ, ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು, ಜ್ಯುವೆಲರೀಸ್ ಎಲ್ಲ. ಹಂಗೆ ಗೋಲ್ಡ್ ಜ್ಯುವೆಲರೀಸನ್ನು ತೆಗೆದಿಟ್ಕೋಬೇಕು, ಅದನ್ನ ಸಪ್ರೇಟಾಗಿ ಆಮೇಲೆ ಲಾಸ್ಟಲ್ಲಿ ಎತ್ತಿಡೋಣ ಅಂತ ತೆಗೆದಿಡಲಿಲ್ಲ. ಹಾಗೆ ನನಗೆ ಇಯರಿಂಗ್ಸ್ ಎಲ್ಲ ಗೋಲ್ಡ್ ಜಾಸ್ತಿ ಹಾಕಲ್ಲ, ನಂಗೆ ಗೋಲ್ಡ್ ಇಷ್ಟ ಇಲ್ಲ. ನನ್ನ ಹತ್ರ ಇದೆ ಗೋಲ್ಡು, ಬಟ್ ನಾನು ಹಾಕಲ್ಲ. ನನಗೆ ಈ ಥರ ಫ್ಯಾನ್ಸಿ ಐಟಮ್ಸೇ ಜಾಸ್ತಿ ಇಷ್ಟ ಆಗುತ್ತೆ, ಮ್ಯಾಚಿಂಗ್ ಆಗುತ್ತಲ್ಲ ಸ್ಯಾರಿಗೆ, ಆ ಥರದ್ದು ಹಾಕ್ಕೊಳ್ಳೋದು ಇಷ್ಟ. ಹಾಗೆ ಇಲ್ಲಿ ಸ್ವಲ್ಪ ಇದು ನೆಕ್ ಪೀಸು ಬ್ಯಾಂಗಲ್ಸ್ ಎಲ್ಲ ಮಿಕ್ಸ್ ಇದೆ, ಸ್ವಲ್ಪ ತೆಗಿಬೇಕು. ಇದನ್ನು ಇವಾಗ ತೆಗೆದು ಮತ್ತು ಲಾಸ್ಟ್ ಫೈನಲೈಸ್ ಮಾಡಿದಾಗ ನಿಮಗೆ ಈ ಬಾಕ್ಸಲ್ಲಿ ಹಾಕ್ಕೊತೀನಿ. ಇದನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಮೆಸ್ಸಪ್ ಆಗಿದೆ ಇದು. ಇವಾಗ ಕರೆಕ್ಟ್ ಇತ್ತು, ಈ ತಂಗಿ ಇವಾಗ ಜಸ್ಟ್ ಮೇಲ್ಗಡೆಯಿಂದ ಇಲ್ಲಿ ಕೆಳಗಡೆ ಬೀಳಿಸ್ಬಿಟ್ಲು, ಮತ್ತು ಅದು ಹಾಗೆ ತುಂಬಿರೋದು ಇವಾಗ, ಅದಕ್ಕೆ ಹಿಂಗಾಯಿತು. ಬಟ್ ಪರವಾಗಿಲ್ಲ, ಹೆಂಗಿದ್ದು ಇವಾಗ ಮೆಸ್ಸಪ್ ಆಗುತ್ತೆ, ಅದಕ್ಕೆ ನಾನು ಸರಿ ಇಟ್ಟಿಲ್ಲ. ಯಾಕಂದರೆ ಈ ಊರಿಗೆ ಹೋಗಿ ಬಂದಮೇಲೆ ನಾನು ನೆಕ್ಸ್ಟ್ ಇನ್ನೊಂದ್ಸಲ ಕ್ಲೀನಾಗಿ ಎತ್ತಿಡ್ತೀನಿ, ಅಷ್ಟೋ ತನಕ ಇಡಲ್ಲ. ಓಕೆ ಗೈಸ್, ಇದು ನಂದು ತೊಗೊಂಡು ಹೋಗ್ಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು. ಇದರಲ್ಲಿ ಸ್ವಲ್ಪ ಇಯರಿಂಗ್ಸು ಮತ್ತು ಸ್ವಲ್ಪ ನೆಕ್ ಪೀಸ್ ಇದೆ, 1-2-3 ನೆಕ್ ಪೀಸ್ ಇಟ್ಕೊಂಡಿದ್ದೀನಿ, 3-4 ಇಯರಿಂಗ್ಸ್ ಸೆಟ್ಟು, ಮತ್ತು ಇದು ಬಳೆ ಇಷ್ಟು ಇಟ್ಕೊಂಡಿದ್ದೀನಿ. ಇದಿಷ್ಟು ಫ್ಯಾನ್ಸಿ ಬಳೆ ಥರ ಇಟ್ಕೊಂಡಿದ್ದೀನಿ. ಇದು ಮಣ್ಣಿನ ಬಳೆ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಜ್ಯುವೆಲರೀಸ್ ಎಲ್ಲ ಇಷ್ಟು ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿದ್ದೀನಿ, ಯಾಕಂದರೆ ತುಂಬ ಬಾಕ್ಸ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಪ್ರತಿ ಸಲ ಹೋಗುವಾಗಲೂ ಇದೇ ಥರ ಮಾಡ್ಕೊತೀನಿ. ಎಲ್ಲ ಒಂದಲ್ಲೇ ಹಾಕ್ಕೊಂಡೋದ್ರೆ ಏನು ಒಡೆದು ಏನು ಹೋಗಲ್ಲ, ಯಾಕಂದರೆ ನಾನು ಈ ಥರ ಟ್ರಾಲಿ ಬ್ಯಾಗಲ್ಲಿ ಹಾಕ್ತೀನಲ್ಲ, ನಾನು ಸೇಫಾಗಿ ನೋಡ್ಕೊತೀನಿ, ಏನಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡಿ ಎಲ್ಲ ಒಂದಲ್ಲ ಹಾಕ್ಕೊಂಡಿದ್ದೀನಿ. ನಿನ್ನೆ ಏನಾಗಿದೆ, ಯಾಕೆ ಕ್ಲೋಸ್ ಆಗ್ತಿದೆ? ಇದನ್ನು ಆಮೇಲೆ ಪ್ಯಾಕ್ ಮಾಡಿ ಇದೆಲ್ಲ ಬೇಡದೇ ಇರೋದು. ಆಮೇಲೆ ಇದರಲ್ಲಿ ಪಿನ್ಸ್ ಮತ್ತು ಸೇಫ್ಟಿ ಪಿನ್ ಮತ್ತು ಸ್ಯಾರಿ ಪಿನ್ ಅದೆಲ್ಲ ಇದರಲ್ಲಿದೆ, ಇದಿಷ್ಟು ತೊಗೊಂಡೋಗ್ತೀನಿ. ಸ್ಟಿಕ್ಕರ್ಸ್ ಇನ್ನೂ ಇದರಲ್ಲೆಲ್ಲ ಯಾವುದು ಇಲ್ಲ, ಇನ್ನೊಂದು 2 ಇದೆ, ಅದನ್ನ ಎತ್ಕೋಬೇಕು. ಈಗ ಎತ್ಕೊತೀನಿ. ನೋಡಿ ಗೈಸ್, ಪ್ಯಾಕಿಂಗ್ ಮಾಡಿದರೆ ಇವಳು ಚೆಂದ ಮಾಡಿ ನೋಡಿ. ಇವಾಗ ಅಲ್ಲೆಲ್ಲ ಏನೆಲ್ಲ ಇದೆ ಅಂತ ಬಿಲ್ಲು. ಸೊ ಓಕೆ,
ಮೇಕಪ್ಪಲ್ಲಿ ಇದು ಕಿಟ್ ತೊಗೊತಾ ಇದ್ದೀನಿ, ಒಂದರಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಇದೆ ಇದರಲ್ಲಿ, ಏನೆಲ್ಲ ಅಂತ ತೋರಿಸಲ್ಲ ಡೀಟೇಲಾಗಿ. ಲಿಪ್ಸ್ಟಿಕ್, ಫೌಂಡೇಶನ್, ಸನ್ಸ್ಕ್ರೀನ್ ಎಲ್ಲ ತೊಗೊಂಡಿದ್ದೀನಿ. ಮಾಯ್ಶ್ಚರೈಸರ್ ಮಾತ್ರ ಸಪ್ರೇಟಾಗಿ ತೊಗೋಬೇಕು, ಅಲ್ಲಿದೆ ಲ್ಯಾಕ್ಮಿದು. ಸೊ ಹಂಗೆ ಬಾಡಿ ಲೋಷನ್, ಕಂಡೀಷ್ನರ್, ಶಾಂಪೂ ನಂತರ ದೊಡ್ಡ ಬಾಟಲ್ ಇರೋದಲ್ಲಿ ನೋಡಿ, ಅಲ್ಲಿ ಇಟ್ಟಿದ್ದೀನಿ ನೋಡಿ ಆ ಬಾಟಲ್. ಸೊ ಬಾಟಲ್ ಆಗಿರೋದ್ರಿಂದ ನಾನು ಸ್ಯಾಶೆ ಏನೋ ತೊಗೋಬೇಕು ನೆನಪಿಂದ. ಹಂಗೆ ಈ ಗಿರಿದೊಂದು ಹೇರ್ ಕ್ರೀಮ್ ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ರೋಲ್ ಆನ್, ಹಾಗೆ ಒಂದು ಬಾಡಿ ಮಿಸ್ಟ್ ತೊಗೊಂಡಿದ್ದೀನಿ, ಇದು ಪ್ಲಮ್ ಅವ್ರದ್ದು. ಇಷ್ಟು ಮಗನಿ ಸೇ ಹಾಯ್ ಮಾಡಿ, ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದಿಲ್ಲ, ಇವಾಗ ಹಾಯ್ ಮಾಡಿ. ಸೊ ಹಂಗೆ ಇದಿಷ್ಟು ಮೇಕಪ್ಪಲ್ಲಿ ತೊಗೊಂಡಿದ್ದೀನಿ, ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಮತ್ತೆ ಅದು ಬಿಟ್ಟರೆ ಇದೊಂದು ತೊಗೋಬೇಕು ನನಗೀಗ, ಹೇರ್ ಸ್ಟ್ರೈಟ್ನರ್. ಬಾಕ್ಸ್ ತೊಗೊಳ್ಳಲ್ಲ, ಹಾಗೆ ತೊಗೊತೀನಿ. ಹೇರ್ ಶಾರ್ಟ್ ಇರೋದ್ರಿಂದ ಸ್ವಲ್ಪ ಸ್ಟ್ರೈಟ್ನರ್ ಬೇಕಾಗುತ್ತೆ, ಅದಕ್ಕೆ ಇದೊಂದು ತೊಗೋಬೇಕು. ಸೊ ಪ್ಯಾಕ್ ಮಾಡ್ತೀನಿ, ಇದಿಷ್ಟು ಪ್ಯಾಕ್ ಮಾಡಿ ನಾನು ಸ್ವಲ್ಪ ತೊಗೊಂಡು ಹಾಗೆ ಪ್ಯಾಕ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ತೊಗೊತಾ ಇದ್ದೀನಿ, ಅವಾಗ ಈಸಿ ಆಗುತ್ತೆ. ಹಾಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೋಬೇಕು, ಅದನ್ನೆಲ್ಲ ತೊಗೊತೀನಿ. ಎಸ್ ಕಮಾನ್ ಬಡಿ, ಕಮಾನ್. ಇವಳಿಗೆ ಈ ಥರ ಎಲ್ಲ ಹರಡ್ಕೊಂಡಿರ್ಬೇಕು ಮನೆ, ಆವಾಗ ಖುಷಿ ಆಗುತ್ತೆ. ಓಕೆ ಗೈಸ್, ಇದಿಷ್ಟು ಕ್ಲೀನ್ ಮಾಡ್ತೀನಿ. ನನ್ನ ಟೈಮ್ ಎಷ್ಟಾಗಿದೆ ಗೊತ್ತಾ? 10:30. ನೀವು ನಂಬಲ್ಲ, 10:30ಗೆ ಹಿಂಗೆ ಕೂತ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಎಸ್ ಓಕೆ ಗೈಸ್, ಇವಾಗ ಆಲ್ಮೋಸ್ಟ್ ಫೈನಲ್ ಆಗಿದೆ. ಸೊ ಇಲ್ಲೆಲ್ಲ ಇನ್ನರ್ಸು, ಆ ಕಡೆ ಸಾಕ್ಸು ಮತ್ತು ಈ ಕಡೆ ಕರ್ಚಿಫ್ ಇನ್ನರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಜೊತೆನೋ ಇಟ್ಕೊಂಡಿದ್ದೀನಿ ಚೂಡಿದಾರ, ಇರಲಿ ಏನಕ್ಕೆ ಅದು ಸ್ಯಾರಿ ಎಲ್ಲ ಆದರೂ ಹಾಕ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಇರಲಿ ಅಂತ. ಹಾಗೆ ಒಂದು ಜೊತೆ ಜೀನ್ಸ್ ಮತ್ತು ಟೀ ಶರ್ಟ್ ಇಟ್ಕೊಂಡಿದ್ದೀನಿ, ಎಲ್ಲಾದರೂ ಹೊರಗಡೆ ಹೋದೇ ಇರಲಿ ಅಂತ. ತುಂಬ ಲೈಟಾಗಿರೋ ಟೀ ಶರ್ಟ್ಸ್ ಎರಡು ಇಟ್ಕೊಂಡಿದ್ದೀನಿ, ಹೆವಿ ಹಾಕ್ಕೊಳ್ಳಿಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿರೋದು ಎರಡು ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಆಯಿತು ನನ್ನ ಪ್ಯಾಕಿಂಗು. ಹಾಗೆ ಇದು ನಾಳೆ ಹೋಗಲಿಕ್ಕೆ ಬಟ್ಟೆ ಎತ್ತಿಟ್ಕೊಂಡಿದ್ದೀನಿ, ನೈಟ್ ಟ್ರಾವೆಲ್ ಮಾಡೋ ಹಾಕ್ಕೊಳ್ಳೋಣ ಅಂತ, ಈಸಿಯಾಗಿರಲಿ ಅಂತ. ಒಂದು ನೈಟ್ ಪ್ಯಾಂಟು ಮತ್ತು ಟೀ ಶರ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತೆಲ್ಲ ಆಯಿತು, ಸಾಕ್ಸು, ಕರ್ಚಿಫು, ಇನ್ನವೇಸು, ಡ್ರೆಸ್ಸು ಎಲ್ಲ ಆಯಿತು. ಮನೆ ಹಾಕ್ಕೊಳ್ಳೋ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗ್ದಿದೆ. ನೋಡೋಣ ನೆಕ್ಸ್ಟ್ ಏನಾದರೂ ಮಾಡಿದರೆ ತೋರಿಸ್ತೀನಿ. ಹಾಗೆ ಇಲ್ಲಿರೋ ಟವಲ್ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ದಪ್ಪದೊಂದು ಟವಲ್ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತೆಳ್ಳಗಿರೋದು. ಇದು ಸ್ವಲ್ಪ ಸ್ವೆಟ್ ಜಾಸ್ತಿ ಆಗುತ್ತಲ್ಲ ಊರ ಕಡೆ, ಇರಲಿ ತೆಳ್ಳಗಿರೋದು ಒಂದು ಟವೆಲ್ ಅಂತ 2 ಟವೆಲ್ ಇಟ್ಕೊಂಡಿದ್ದೀನಿ ಇರಲಿ ಅಂತ. ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಿ ನಾನು ಹೋಗಿರೋದು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ. ಯಾಕಂದ್ರೆ ನಾವು ಹೊರಡ್ತಾ ಇರೋ ಸಂಜೆ ನೆಕ್ಸ್ಟ್ ಹೋಗಿ ರೀಚ್ ಆಗ್ತಾ ಇರೋ ನೆಕ್ಸ್ಟ್ ಡೇನೆ ನಮ್ದು ಫಂಕ್ಷನ್ ಇರೋದ್ರಿಂದ ನಂಗೆ ಊರಲ್ಲಿ ಹೋಗಿ ಮೆಹಂದಿ ಹಾಕ್ಸ್ಕೊಳ್ಳೋಷ್ಟು ಟೈಮ್ ಇರ್ಲಿಲ್ಲ. ನಂಗೂ ಕೂಡ ಮೆಹಂದಿ ಹಾಕ್ಸ್ಕೋಬೇಕಂತ ಸ್ವಲ್ಪ ಆಸೆ ಆಗ್ತಾ ಇತ್ತು. ಅದಕ್ಕೆ ಗಿರಿನ್ ಕರ್ಕೊಂಡು ಸಂಜೆ ಅಲ್ಲೇ ಮನೆ ಹತ್ರ ಇರೋ ಒಂದು ಶಾಪ್ ಅಲ್ಲಿ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೋಗಿದ್ದೆ. ಅದ್ರ ಕ್ಲಿಪ್ಪಿಂಗ್ ಕೂಡ ಇಲ್ಲೊಂದು ಶೇರ್ ಮಾಡಿದ್ದೀನಿ. ನೋಡಿ ಗೈಸ್, ಒಂದು ಮೆಹಂದಿ ಫ್ಲಾಶ್ ಆಫ್ ಮಾಡಿದ್ದೀವಿ. ಇಷ್ಟೊತ್ತಾಯಿತು, ಆಲ್ರೆಡಿ 5:30 ಆಗಿದೆ. 7 ಗಂಟೆಗೆ ಬಸ್ಸು ಇಲ್ಲಿಂದಲ್ಲಿ. ಗಿರಿ 6:30 ಬಿಡ್ತಲ್ಲ, 7:30 ಆಯಿತು. 6:30 ಬಿಡ್ಬೇಕು. 1 ಅವರ್ ಇದೆ. 1 ಅವರಲ್ಲಿ ಯಾವಾಗ ಡ್ರೈ ಆಗೋದು, ನಾನು ಯಾವಾಗ ಸ್ನಾನ ಮಾಡೋದು, ರೆಡಿ ಅಂತ ಇಲ್ಲ, ಆರಾಮ. ಇದೆಲ್ಲ ಹಡ್ಕೊಂಡಿದ್ವಿ ಬೈಕಲ್ಲಿ. ಇವತ್ತಾನೆ ಬಂದ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಜಾಸ್ತಿ. ಸೊ ಓಕೆ, ಈ ಲೈಟ್ ಬರ್ತಾಯಿತ್ತು ಇಂಥದ್ದು. ಓಕೆ, ಮೆಹಂದಿ ಹಾಕೊಂಡು ಬಂದಾಯ್ತು ಇವಾಗ ಜಸ್ಟ್, ಅದಕ್ಕೆ ತೋರ್ಸೋಣ ಅಂತ. ಅಲ್ಲಿ ಜಾಸ್ತಿ ಶೂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದೇ ಮೆಹಂದಿ ಹಾಕ್ಸ್ಕೊತಾ ಇದ್ನಲ್ಲ, ಕೈ ಎಲ್ಲ ಫ್ರೀ ಇರಲಿಲ್ಲ. ಗಿರಿನೂ ಫೋನಲ್ಲಿ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಇನ್ನೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಅಷ್ಟೇ. ಇವಾಗ ಅದೇ ಸ್ನಾನ ಮಾಡಿ ಹೊರಡ್ಬೇಕಷ್ಟೇ. ಇವಾಗ ನೈಲ್ ಪಾಲಿಶ್ ಹಾಕ್ಲಿಕ್ಕೆ ಐಬ್ರೋಸ್ ಮಾಡಿಕೊಂಡೆ. ಇವಾಗ ಲಾಸ್ಟಿಗೆ ಫೈನಲಿ ಈಗ ಮೆಹಂದಿ ಹಾಕ್ಸ್ಕೊಂಡ್ಬಿಟ್ನ. ಇವಾಗ ಬರುವಾಗ ಐಬ್ರೋಸ್ ಆಗಿಲ್ಲ, ಇದು ನೋಡ್ಬೇಕು. ಅಟ್ಲೀಸ್ಟ್ ನಾಳೆ ಫಂಕ್ಷನ್ಗೆ ಹಂಗೆ ಮಾಡಿಕೊಂಡು ಐಬ್ರೋಸ್ ನಾಳೆ ಊರಲ್ಲಿ ಆಗುತ್ತೆ ನೋಡ್ಬೇಕು. ಇವಾಗ ಇನ್ನು ಟೈಮ್ ಇಲ್ಲ, ಇನ್ನು ನೈಟ್ ಲಾಸ್ಟ್ ಎಂಡ್ ಆಯ್ತು ನಂದು. ಆಮೇಲೆ ಅಡುಗೆ ಎಲ್ಲ ಆಗಿದೆ, ಖಾಲಿ ನಂಗೆ ಒಂಚೂರು ನೈಲ್ ಪಾಲಿಶ್ ಹಾಕ್ಕೊಂಡು ಇವಾಗ ಸ್ನಾನ ಮಾಡಿ ರೆಡಿ ಆಗೋದು ಅಷ್ಟೇ. ಊಟ ನೋಡ್ಬೇಕು, ಇಲ್ಲಿ ಮಾಡೋದಾ ಇಲ್ಲ ಹೊರಗಡೆನ ಗೊತ್ತಿಲ್ಲ. ನಾನು ಅಡುಗೆ ಮಾಡಿದ್ದೀನಿ, ಬಟ್ ಊಟ ಮಾಡ್ಕೊಂಡು ಹೊರಡೋದಾ ಇಲ್ಲ ಅಲ್ಲೆಲ್ಲದು ಮಿಡ್ಲಲ್ಲಿ ಮಾಡೋದೋ ಗೊತ್ತಿಲ್ಲ. ಸ್ಟೇ ಟ್ಯೂನ್, ನೋಡೋಣ ಏನಾಗುತ್ತೆ ಅಂತ. ಮೆಹಂದಿ ಹೆಂಗಾಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ತುಂಬ ಕಮ್ಮಿಗೆ ಹಾಕ್ಕೊಟ್ರೆ ಆ್ಯಕ್ಚುಲಿ ಅಲ್ಲ ಭಯ್ಯ.
ಓಕೆ, ನಂಗೆ ವರ್ತ್ ಅಂತ ಅನಿಸ್ತು. ಹೆಂಗಿದೆ ಅಂತ ಹೇಳಿ. ಎಷ್ಟು ಕೊಡ್ಲಿ? ಪಾರ್ಲರ್ ಅವ್ರು ಬಂದಿದ್ದಾರೆ ನೈಲ್ ಪಾಲಿಶ್ ರಿಮೂವ್ ಮಾಡಲಿಕ್ಕೆ. ಕಲರ್ ಯಾವ್ದು ಹಾಕ್ಕೋಬೇಕಂತ ಕನ್ಫ್ಯೂಷನ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಅಚ್ಚುನೇ ಹೆಲ್ಪ್ ಮಾಡಬೇಕು ಇವಾಗ ನಾನು. ಅಚ್ಚು ಫುಲ್ ಖುಷಿ ಅಲ್ಲ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ನಾ ಹೋಗ್ತಾ ಇದ್ದೀನಲ್ಲ ಗೈಸ್, ಅದಕ್ಕೆ ಇವಳಿಗೆ ಫ್ರೀಡಮ್ 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 ಅಂದ್ಕೊಂಡು ಇಲ್ಲಿ ನಾನಿಲ್ಲಾಂದ್ರೆ ಭಾರಿ ಖುಷಿ ಇರುತ್ತೆ, ತೋರಿಸ್ಕೊಳ್ಳಲ್ಲ ಅಷ್ಟೇ ತಾನೇ. ಅಚ್ಚು ಫುಲ್ ಖುಷಿ ಅಲ್ಲ, ಸುಳ್ಳು. ಇವಳು ಫುಲ್ ಇವತ್ತು ಜಿಗಿ ಜಿಗಿ ಮಾಡ್ಕೊಂಡು ಹೋಗಿದ್ದಾಳೆ ಕಾಲೇಜಿಗೆ, ಇನ್ನೂ ಕಿವಿದ ತೆಗಿಲಿಲ್ಲ. ಇವ್ರದ್ದು ಆ್ಯನ್ವಲ್ ಡೇ ಇವತ್ತು ಕಾಲೇಜಲ್ಲಿ. ಯಾವ ವರ್ಷ ಹಾಕಿದ್ದೇನೋ ಗೈಸ್, ಅದು ಯಾವ ವರ್ಷ ಅಂತ ಗೊತ್ತಿಲ್ಲ. ಒಂದು ವರ್ಷ ಆಯ್ತು ಕ್ಲಾಸ್ ಅಂದ್ರೆ ಫನ್ನಿಗೆ ಹೇಳಿ, ಒಂದು ವರ್ಷ ಅಲ್ಲ, ಒಂದು ತಿಂಗಳು ಜಾಸ್ತಿ ಆಯ್ತು ಹಾಕಿ. ಅಂದರೆ ಅದೇ ಹೋಗ್ತಾನಿಲ್ಲ ಬಿಡ್ತಾನಿಲ್ಲ ಆ ಥರ. ಮತ್ತೆ ನಾನು ಕೈಗೆಲ್ಲ ಈಗ ನೈ ಪಾಲಿಶ್ ಹಾಕ್ಕೊತೀನಿ ನಾನೇ, ನೋಡೋಣ. ಸ್ಯಾರಿಗೂ ಆಲ್ಮೋಸ್ಟ್ ಸೂಟ್ ಆಗುತ್ತೆ ಶಿಮ್ಮರ್ ಅದ್ರ ಅಂತ ಶಿಮ್ಮರ್ ಹಾಕಿದ್ದೆ. ಆಮೇಲೆ ಇವಾಗ ಸಕ್ಕರೆ ನೀರು ಹಾಕ್ಕೊಂಡಿದ್ದೆ, ಸಕ್ಕರೆ ಮತ್ತು ಲಿಂಬು ಹಾಕ್ಕೊಂಡಿದ್ದೆ. ಹಾಕಿ ಒಂದು 5 ನಿಮಿಷನೂ ಆಗಲಿಲ್ಲ, ನಾನು ತೆಗಿಬೇಕು. ಇವಾಗ 6:15 ಆಯಿತು. 7ಗೆಲ್ಲ ನಾವು ಹೊರಡಬೇಕು. ನಾನು ಸ್ನಾನ ಮಾಡಬೇಕು, ರೆಡಿ ಆಗಬೇಕು, ಮತ್ತು ಸ್ವಲ್ಪ ಪ್ಯಾಕಿಂಗ್ ಇದೆ ಮೇಯ್ನ್, ಅದೆಲ್ಲ ಮಾಡಲಿಕ್ಕಿದೆ. ಸೊ ಟೈಮ್ ಇಲ್ಲ ಇಟ್ಕೊಳ್ಳೋ ಅಷ್ಟು. ಅದಕ್ಕೆ ಈಗ ತೆಗಿಯೋಣ ಅಂತ ಅಂದ್ಕೊಂಡೆ. ಕಲರ್ ಏನು ಬಂದಿಲ್ಲ, ನೋಡ್ತಾ ಇದ್ದೀನಿ, ಲೈಟ್ ಬಂದು ಬೇಜಾರಾಗ್ತಾಯಿದೆ ತೆಗಿಲಿಕ್ಕೆ. ಬಟ್ ನೋ ಅದರ್ ಆಪ್ಷನ್, ನನ್ನ ಹತ್ರ ಇಲ್ಲ, ಬೇರೆ ಆಪ್ಷನ್ ಇಲ್ಲ, ತೆಗಿಲೇಬೇಕು. ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ತೆಗಿತಾ ಇದ್ದೀನಿ. ಸ್ವಲ್ಪ ಹೊತ್ತಾರು ಇಡಬೇಕಿತ್ತಲ್ಲ. ಸಕ್ಕರೆ ನೀರು ಹಾಕಿದ್ಮೇಲೆ ಅಂತೂ ಸೆಕೆ ಅಲ್ಲ, ನನ್ನ ಹತ್ರ ಅಂತೂ ಆಗಲ್ಲ ಜಾಸ್ತಿ. ನನಗೆ ಇರಿಟೇಷನ್. ಇಷ್ಟೇ ಸಾಕಿದೆ. ವಾಶ್ ಸ್ನಾನಕ್ಕೆ ಹೋಗ್ತೀನಿ. ಅದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ತೆಗಿಯೋಣ ಅಂತ ಟಿಶ್ಯೂ ಕೊಟ್ಟು ಆಫ್ ಮಾಡಿ ನೋಡಿ ಗೈಸ್. ಇಷ್ಟೇ ಕಲರ್, ಆರೆಂಜ್ ಕಲರ್ ಬಂದಿದೆ. ಒಂದು ಯಾವತ್ತೂ ಕಲರ್ ಆರೆಂಜ್ ಆಗೇ ಇಲ್ಲ, ಆರೆಂಜ್ ಆಗಿದೆ, ಪರವಾಗಿಲ್ಲ. ಸ್ವಲ್ಪ ಇದು ಪ್ಯೂರ್ ತೆಂಗಿನೆಣ್ಣೆ ಅದು ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಬರುತ್ತೆ. ನೋಡೋಣ, ಸ್ನಾನಕ್ಕೆ ಹೋಗ್ಬೇಕು. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಹೋಗ್ತೀನಿ. ನಾನು ನಿಜ ಹೆಚ್ಚು ಬೇಜಾರಾಗ್ತಾಯಿತ್ತು, ಒಂಚೂರು ಕಲರ್ ಬಂದಿಲ್ಲ. ಬರುತ್ತೆ ಒಂದಿನ ಬಿಟ್ಟ ಮೇಲೆ ಸ್ವಲ್ಪ ಕಲರ್ ಆಗ್ತದೆ. ಎಂತ ಸ್ವಲ್ಪ ಇದು ಆರೆಂಜ್ ಈಗ ಇಲ್ಲಿ ತೋರ್ತಾನೆ ಇಲ್ಲ ಇದು ನನಗೆ. ಅವ್ನು ಹೇಳಿದ 45 ಮಿನಿಟ್ಸ್ ಇಟ್ಕೊಂಡು ಕಲರ್ ಬರುತ್ತಂದ. ಗೊತ್ತಿಲ್ಲ ಗೈಸ್, ಇಲ್ಲಿ ಏನು ಮಾಡಂಗಿಲ್ಲ. ನನಗೆ ಒಂದಾರು ಹಾಕ್ಕೊಳ್ಳೇಬಾರ್ದು, ಹಾಕೊಂಡ್ಮೇಲೆ ಚೆನ್ನಾಗಿ ಕಲರ್ ಬರಬೇಕು. ಈಚಿದ ಟಿಶ್ಯೂ ತಗೊಂತ. ಸೊ ಓಕೆ, ನೋಡೋಣ. ಪರವಾಗಿಲ್ಲ, ಏನು ಮಾಡಂಗಿಲ್ಲ. ನಂದೇನು ಮದುವೆ ಅಲ್ಲಲ್ಲ, ನನ್ನ ಮದುವೆ ಆಯ್ತಲ್ಲ ಅಷ್ಟೇ, ಏನು ಮಾಡಂಗಿಲ್ಲ. ಸೊ ಓಕೆ ಗೈಸ್, ಇಷ್ಟೇ ಇದೆ. ಇದೆಲ್ಲ ಇವಾಗ ಸ್ನಾನ ಮಾಡ್ತೀನಿ, ಅದಕ್ಕೆ ನಾನು ಜಾಸ್ತಿ ಇದು ಹಿಂಗೆ ಗೊತ್ತೆ, ಹಿಂಗೆ ರಬ್ ಮಾಡ್ತಾ ಇದ್ರೆ ಈ ನೈಲ್ಸ್ ಒಳಗಡೆ ಎಲ್ಲ ಅದು ನೈಲ್ಸ್ ಒಳಗಡೆ ಎಲ್ಲ ಅದು ಹೋಗುತ್ತೆ. ಅದಕ್ಕೆ ನೈಲ್ ಪಾಲಿಶ್ ಹೋಯ್ತು ನೋಡ. ದಿನನೇ ಚೆನ್ನಾಗಿಲ್ಲ, ನಾನು ನಾಳೆ ಹೋಗಿ ನೈಲ್ ಪಾಲಿಶ್ ಹಾಕೊಂಡ್ರೆ ಬಿಡಿ. ಸೊ ಓಕೆ ಓಕೆ ಗೈಸ್, ನಾನು ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಬೇಗ ಊಟ ಹಾಕೊಂಡೆ. ಅವಾಗ ಸೌತೆಕಾಯಿ ಸಾಂಬಾರ್ ಮಾಡಿದ್ದೆ, ನಂಗೆ ಇಷ್ಟ ಆಗುತ್ತೆ ಇದು. ಸೊ ಬೇಗ ಊಟ ಮಾಡ್ಕೊಂಡೆ. ಯಾಕಂತ ಹೇಳಿದ್ರೆ ನಂಗೆ ಹೊರಗಡೆ ಊಟ ಅಷ್ಟು ಇಷ್ಟ ಆಗಲ್ಲ ಟ್ರಾವೆಲಿಂಗ್ ಮಾಡುವಾಗ, ಎಸ್ಪೆಷಲಿ ಬಸ್ಸಲ್ಲಿ. ಟ್ರೈನಲ್ಲಿ ಅದು ಸ್ವಲ್ಪ ಓಕೆ. ಸೊ ಅದಕ್ಕೆ ನಾನು ಬೇಗ ಊಟ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿದೆ. ಯಾಕಂದ್ರೆ ನಂಗೆ ಜಾಸ್ತಿ ಟೈಮ್ ಇರ್ಲಿಲ್ಲ. ಆಮೇಲೆ ನಂಗೆ ಊಟ ಆದ ಕೂಡಲೇ ಪಟ್ಟಂತ ಬಸ್ ಹತ್ತಿದ್ರೆ ಸ್ವಲ್ಪ ವಾಮಿಟಿಂಗ್ ಫೀಲ್ ಆಗುತ್ತೆ. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿದೆ. ಸೊ ಗಿರಿ ಊಟ ಮಾಡಿಲ್ಲ, ಗಿರಿ ಹೊರಗಡೆನೆ ಏನೋ ತಿನ್ಕೊಂಡ.
ಅವತ್ ನಂಗೆ ಇನ್ನೂ ಸರಿ ನೆನ್ಪಿಲ್ಲ, ತುಂಬಾ ಓಲ್ಡ್ ಆಗಿರೋದ್ರಿಂದ ಈ ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಊರಿಗೆ ಹೋಗೋದು, ಊರಿಂದ ಟ್ರಾವೆಲ್ ಮಾಡಿರೋದು ಮತ್ತೆ ಊರಿಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀನಿ. ಯಾಕಂದ್ರೆ ಈ ವಿಡಿಯೋ ಆಲ್ರೆಡಿ 25 ಮಿನಿಟ್ಸ್ ಲಾಂಗ್ ಆಗಿದೆ. ನಿಮ್ಗೂ ಕೂಡ ಬೋರ್ ಆಗ್ಬಾರ್ದಲ್ವಾ. ಇದು ಲಾಸ್ಟ್ ಮಿನಿಟ್ ಸ್ವಲ್ಪ ಪ್ಯಾಕಿಂಗ್ ಇತ್ತಲ್ಲ, ಅದನ್ನೆಲ್ಲ ಮಾಡ್ಕೊಂಡು ನಾ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಸೊ ಓಕೆ, ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್. ಓಕೆ, ಬಾಯ್ ಬಾಯ್.